ಕೇಂದ್ರ ಬಜೆಟ್. ಈ ಹೆಸರು ಕೇಳಿದ ತಕ್ಷಣ ತಲೆಬಿಸಿಯಾಗುತ್ತಾ? ಸ್ವಲ್ಪ ಗೊಂದಲ, ಸ್ವಲ್ಪ ಚಿಂತೆ, ಹೌದಲ್ವಾ? ಆದ್ರೆ ಇವತ್ತು ಆ ಚಿಂತೆ ಬೇಡ. ಯಾಕಂದ್ರೆ ನಾವು ನೀವೆಲ್ಲ ಸೇರಿ ಈ ದೊಡ್ಡ ವಿಷಯವನ್ನ ಏಕ್ದಂ ಸರಳವಾಗಿ ಎಲ್ಲರಿಗೂ ಅರ್ಥ ಆಗೋ ಹಾಗೆ ಬಿಡಿಸಿ ನೋಡೋಣ. ಹೌದು, ಬಜೆಟ್ ಟೈಮ್ ಬಂದಾಗ ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲೂ ಬರುತ್ತೆ. ನಾನು ಕಷ್ಟಪಟ್ಟು ದುಡಿದು ಕಟ್ಟೋ ತೆರಿಗೆ ಹಣ ಎಲ್ಲಿಗೆ ಹೋಗ್ತಿದೆ ಅಂತ. ಇದು ತುಂಬಾನೇ ನ್ಯಾಯವಾದ ಪ್ರಶ್ನೆ. ಬನ್ನಿ, ಇದ್ರ ಹಿಂದಿನ ಕಾರಣಗಳನ್ನ ಇವತ್ತು ಹುಡುಕೋಣ. ಸರಿ, ಈ ಇಡೀ ವಿಷಯವನ್ನೇ ಒಂದು ಹೊಸ ರೀತಿಯಲ್ಲಿ ನೋಡೋಣ. ನಮ್ಮ ದೇಶದ ಬಜೆಟ್ ಅಂದ್ರೆ ಅದೊಂದು ದೊಡ್ಡ ಅವಿಭಕ್ತ ಕುಟುಂಬದ ಬಜೆಟ್ ಅಂತ ಅಂದ್ಕೊಳ್ಳೋಣ. ಹೌದು, ಈ ಒಂದು ಹೋಲಿಕೆ ಇದೆಯಲ್ಲ, ಇದು ಎಷ್ಟೇ ಕಷ್ಟದ ವಿಷಯವನ್ನಾದ್ರೂ ಸುಲಭವಾಗಿ ಅರ್ಥ ಮಾಡಿಸ್ಬಿಡುತ್ತೆ. ನೋಡಿ, ಎಷ್ಟು ಸಿಂಪಲ್. ನಾವು ಕಟ್ಟೋ ಟ್ಯಾಕ್ಸ್ ಇದೆಯಲ್ಲ, ಅದು ಮನೆಯ ಸದಸ್ಯರೆಲ್ಲ ತಮ್ಮ ಸಂಬಳವನ್ನ ಒಂದೆಡೆ ಸೇರ್ಸಿದ ಹಾಗೆ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಖರ್ಚು ಬೇಡಿಕೆಗಳಿರುತ್ತಲ್ಲ, ಹಾಗೆಯೇ ಪ್ರತಿಯೊಂದು ಸಚಿವಾಲಯ ಕೂಡ ತಮಗೆ ಬೇಕಾದ ಹಣ ಕೇಳುತ್ತೆ. ಕೊನೆಗೆ ಮನೆಯ ಹಿರಿಯರ ಹಾಗೆ ಸರ್ಕಾರ ಯಾವುದು ಮುಖ್ಯ, ಯಾವುದು ಹೆಚ್ಚು ಅವಶ್ಯಕ ಅಂತ ನಿರ್ಧರಿಸಿ ಹಣವನ್ನ ಹಂಚಿಕೆ ಮಾಡತ್ತೆ. ಅದೆಷ್ಟೋ ಕುಟುಂಬಗಳಲ್ಲಿ ಆಗೋ ಹಾಗೆ ನಮ್ಮ ದೇಶದ ಖರ್ಚು ಕೂಡ ಅದರ ಗಳಿಕೆಗಿಂತ ಜಾಸ್ತಿ ಇದೆ. ಆರ್ಥಿಕ ಭಾಷೆಯಲ್ಲಿ ಇದನ್ನ ಕೊರತೆ ಬಜೆಟ್ ಅಂತ ಕರೀತಾರೆ. ಅಂದ್ರೆ ಗಳಿಕೆಗಿಂತ ಖರ್ಚು ಜಾಸ್ತಿ. ಈ ಗ್ಯಾಪ್ ತುಂಬಿಸೋಕೆ ಸರ್ಕಾರ ಏನ್ ಮಾಡುತ್ತೆ? ಬೇರೆ ದಾರಿ ಇಲ್ದೆ ಸಾಲ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಈ ನಮ್ಮ ದೊಡ್ಡ ಕುಟುಂಬಕ್ಕೆ, ಅಂದ್ರೆ ನಮ್ಮ ದೇಶಕ್ಕೆ ಹಣ ಎಲ್ಲಿಂದ ಬರುತ್ತೆ? ಏನಿದು ಆದಾಯದ ಮೂಲ? ಬನ್ನಿ, ಸರ್ಕಾರದ ಆದಾಯದ ಒಂದೊಂದು ರೂಪಾಯಿಯ ಲೆಕ್ಕವನ್ನು ಈಗ ನೋಡೋಣ. ಇಲ್ಲಿರೋ ಮಾಹಿತಿ ನಿಜಕ್ಕೂ ಸ್ವಲ್ಪ ಶಾಕಿಂಗ್ ಅನ್ಸುತ್ತೆ. ಸರ್ಕಾರಕ್ಕೆ ಬರೋ ಪ್ರತಿ 1 ರೂಪಾಯಲ್ಲಿ ಸುಮಾರು 24 ಪೈಸೆ ಅಂದ್ರೆ ಕಾಲು ಭಾಗದಷ್ಟು ಸಾಲದಿಂದ ಬರ್ತಿದೆ. ಅಬ್ಬಾ, ಅಂದ್ರೆ ನಮ್ಮ ದೇಶದ ಆದಾಯದ ಒಂದು ದೊಡ್ಡ ಪಾಲು ಸಾಲವೇ ಆಗಿದೆ. ಉಳಿದಿದ್ದು ಆದಾಯ ತೆರಿಗೆ, ಕಾರ್ಪೊರೇಟ್ ಟ್ಯಾಕ್ಸ್, GST ಇವೆಲ್ಲ. ದೇಶದ ಸಾಲದ ಪ್ರಮಾಣವನ್ನ ಒಮ್ಮೆ ನೋಡಿ. ಈ ವರ್ಷದ ಖರ್ಚುಗಳ ಸರಿದೂಗಿಸೋಕೆ ಮಾತ್ರ ಸರ್ಕಾರ ಬರೋಬ್ಬರಿ 19,50,000 ಕೋಟಿ ರೂಪಾಯಿ ಸಾಲ ಮಾಡಬಹುದು ಅಂತ ಒಂದು ಅಂದಾಜಿದೆ. ಇದು ನಮ್ಮೆಲ್ಲರ ಮೇಲೆ ಬೀಳು ದೊಡ್ಡ ಹೊರೆ. ಈ ಬಜೆಟ್ ಏನು ಫೆಬ್ರವರಿ 1ರಂದು ಮಂಡನೆಯಾಗುತ್ತೆ. ಆದರೆ ಅದನ್ನ ಒಂದೇ ರಾತ್ರಿಯಲ್ಲಿ ರೆಡಿ ಮಾಡೋದಿಲ್ಲ. ಇದು ತಿಂಗಳುಗಟ್ಲೆ ನಡೆಯೋ ಒಂದು ದೊಡ್ಡ ಪ್ಲಾನಿಂಗ್. ಆ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ಕೂಡ ನಮ್ಮ ಮನೆಯ ಬಜೆಟ್ ಚರ್ಚೆ ಥರಾನೇ ಇದೆ ಅಲ್ವಾ? ಸೆಪ್ಟೆಂಬರ್ನಲ್ಲಿ ಪ್ಲಾನಿಂಗ್ ಶುರುವಾಗುತ್ತೆ. ಡಿಸೆಂಬರ್ನಲ್ಲಿ ಎಲ್ಲ ಸಚಿವಾಲಯಗಳು ತಮಗೆಷ್ಟು ಹಣ ಬೇಕು ಅಂತ ಲಿಸ್ಟ್ ಕೊಡ್ತವೆ. ಜಾನ್ಯುವರಿಯಲ್ಲಿ ಹಲ್ವಾ ಸಮಾರಂಭದೊಂದಿಗೆ ಬಜೆಟ್ ಫೈನಲ್ ಆಗುತ್ತೆ. ಆಮೇಲೆ ಫೆಬ್ರವರಿ 1ರಂದು ಇಡೀ ದೇಶದ ಮುಂದೆ ಅದನ್ನ ಮಂಡಿಸಲಾಗುತ್ತೆ. ಸರಿ, ಇಷ್ಟೊತ್ತು ಹಣ ಎಲ್ಲಿಂದ ಬರುತ್ತೆ ಅಂತ ನೋಡಿದ್ವಿ. ಈಗ ಆ ಹಣ ಎಲ್ಲಿಗೆಲ್ಲ ಹೋಗುತ್ತೆ ಅಂತ ನೋಡೋಣ. ಅಂದ್ರೆ ನಮ್ಮ ಈ ದೊಡ್ಡ ಕುಟುಂಬದ ಪ್ರಮುಖ ಖರ್ಚುಗಳು ಈ ವರ್ಷ ಯಾವೋ? ನಮ್ಮ ತೆರಿಗೆ ಹಣವನ್ನ ಎಲ್ಲಿ, ಹೇಗೆ ಖರ್ಚು ಮಾಡ್ಲಾಗ್ತಿದೆ? ಈ ಚಾರ್ಟ್ ಒಂದು ಸ್ಪಷ್ಟ ಚಿತ್ರಣ ಕೊಡುತ್ತೆ. ಅತಿ ಹೆಚ್ಚು ಹಣ ಹೋಗ್ತಿರೋದು ಹಣಕಾಸು ಸಚಿವಾಲಯಕ್ಕೆ. ಯಾಕಂದ್ರೆ ನಾವು ಮಾಡಿದ ಸಾಲಕ್ಕೆ ಬಡ್ಡಿ ಕಟ್ಟಬೇಕಲ್ಲ, ಅದರ ಬಹುಪಾಲು ಇಲ್ಲೇ ಹೋಗುತ್ತೆ. 2ನೇ ಸ್ಥಾನದಲ್ಲಿ ನಮ್ಮ ದೇಶದ ರಕ್ಷಣೆಗಾಗಿ ರಕ್ಷಣಾ ಸಚಿವಾಲಯ. ಆಮೇಲೆ ರಸ್ತೆಗಳ ಅಭಿವೃದ್ಧಿಗಾಗಿ ರಸ್ತೆ ಸಾರಿಗೆ ಸಚಿವಾಲಯ ಇದೆ. ಇಲ್ನೋಡಿ, ಇದೊಂಥರ ವಿಚಿತ್ರವಾದ ಹೋಲಿಕೆ. ಇಡೀ ಜಗತ್ತೇ ಮೆಚ್ಚುವಂಥ ನಮ್ಮ ಇಸ್ರೋ, ಚಂದ್ರನ್ಮೇಲ್ ಕಾಲಿಟ್ಟ ಸಂಸ್ಥೆ, ಅದಕ್ಕೆ ಕೊಟ್ಟಿರೋದು 13,000 ಕೋಟಿ. ಆದ್ರೆ ಅಂಚೆ ಇಲಾಖೆಯ ನಷ್ಟವನ್ನೇ ತುಂಬಿಸೋಕೆ ಅದಕ್ಕಿಂತ ಡಬಲ್ ಅಂದ್ರೆ 27,000 ಕೋಟಿ ಕೊಟ್ಟಿದ್ದಾರೆ. ಇದು ನಮ್ಮ ದೇಶದ ಆದ್ಯತೆಗಳು ಎಲ್ಲಿವೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಕಥೆಯನ್ನೇ ಹೇಳುತ್ತೆ ಅಲ್ವಾ? ಬಜೆಟ್ ಅಂದ್ರೆ ಬರೀ ಖರ್ಚು ವೆಚ್ಚ ಅಷ್ಟೇ ಅಲ್ಲ, ಕೆಲವು ದೂರದೃಷ್ಟಿಯ ಯೋಜನೆಗಳೂ ಇವೆ. ಜವಳಿ ಉದ್ಯಮಕ್ಕೆ, ದಕ್ಷಿಣ ಭಾರತದಲ್ಲಿ ಅಪರೂಪದ ಖನಿಜಗಳಿಗೆ, ಮೆಡಿಕಲ್ ಟೂರಿಸಂಗೆ ಮತ್ತು ಸಣ್ಣ ನಗರಗಳ ಅಭಿವೃದ್ಧಿಗೆ ಒತ್ತು ನೀಡಲಾಗಿದೆ. ಹಾಗೆಯೇ ಉತ್ತರ ಭಾರತದಲ್ಲಿ ಹೊಸ ನಿಮ್ಹಾನ್ಸ್ ಸ್ಥಾಪನೆ ಒಂದು ದೊಡ್ಡ ಹೆಜ್ಜೆ. ಇದು ದೇಶದ ಭವಿಷ್ಯಕ್ಕೆ ತುಂಬಾ ಮುಖ್ಯ. ಈಗ ಬರೋಣ ಅಸಲಿ ಚರ್ಚೆಗೆ. ಮನೆಯಲ್ಲಿ ಕೂತು ಹಣದ ಲೆಕ್ಕಾಚಾರದ ಬಗ್ಗೆ ಮಾತಾಡ್ತೀವಲ್ಲ, ಹಾಗೆ ನಮ್ಮ ದೇಶ ತನ್ನ ಹಣವನ್ನ ಸರಿಯಾಗಿ ಬುದ್ಧಿವಂತಿಕೆಯಿಂದ ಖರ್ಚು ಮಾಡ್ತಿದ್ಯಾ ಅಂತ ಕೇಳೋದು ನಮ್ಮೆಲ್ಲರ ಹಕ್ಕು ಮತ್ತು ಜವಾಬ್ದಾರಿ. ಖರ್ಚುಗಳಲ್ಲಿ 2 ಮುಖ್ಯ ವಿಧಗಳಿವೆ. ಒಂದು, ಬಂಡವಾಳ ವೆಚ್ಚ, ಅಂದ್ರೆ ಆಸ್ಪತ್ರೆ, ರಸ್ತೆ, ಸೇತುವೆಯಂತಹ ಆಸ್ತಿಗಳನ್ನ ನಿರ್ಮಿಸೋದು. ಇದು ದೀರ್ಘಕಾಲದವರೆಗೆ ಲಾಭ ಕೊಡುತ್ತೆ. ಇನ್ನೊಂದು, ಆದಾಯ ವೆಚ್ಚ, ಅಂದ್ರೆ ಸಂಬಳ, ಬಿಲ್ ಪಾವತಿಯಂಥ ದಿನನಿತ್ಯದ ಖರ್ಚುಗಳು. ಹಾಗಾದ್ರೆ ಒಂದು ಚಿಕ್ಕ ಪ್ರಶ್ನೆ. ಒಂದು ಹೊಸ ಅಣುವಿದ್ಯುತ್ ಸ್ಥಾವರ ನಿರ್ಮಿಸೋದು ಯಾವ ರೀತಿಯ ಖರ್ಚು ಅಂತ ಯೋಚನೆ ಮಾಡಿ. ಬಂಡವಾಳ ವೆಚ್ಚವೋ
ಅಥವಾ ಆದಾಯ ವೆಚ್ಚವೋ? ಸರಿ ಉತ್ತರ, ಇದು ಬಂಡವಾಳ ವೆಚ್ಚ. ಯಾಕಂದ್ರೆ ಇದು ಒಂದ್ಸಲ ಮಾಡೋ ಹೂಡಿಕೆ. ಆದ್ರೆ ಮುಂದಿನ ಹಲವು ದಶಕಗಳ ಕಾಲ ದೇಶಕ್ಕೆ ವಿದ್ಯುತ್ ಮತ್ತು ಬೇರೆ ಪ್ರಯೋಜನಗಳನ್ನು ಕೊಡುತ್ತಲೇ ಇರುತ್ತೆ. ಈಗ ಈ ಬಜೆಟ್ ಬಗ್ಗೆ ಕೆಲವು ಕಠಿಣವಾದ ಪ್ರಶ್ನೆಗಳು ಎದ್ದಿವೆ. ಒಂದನೆಯದು, ಆರ್ಥಿಕ ಸಮೀಕ್ಷೆ ರೂಪಾಯಿ ಮೌಲ್ಯ ಕುಸಿಯುತ್ತಿದೆ ಅಂತ ಸ್ಪಷ್ಟವಾಗಿ ಹೇಳಿತು. ಆದರೂ ಬಜೆಟ್ನಲ್ಲಿ ಅದರ ಬಗ್ಗೆ ಯಾಕೆ ಅಷ್ಟೊಂದು ಚರ್ಚೆ ಆಗ್ಲಿಲ್ಲ? ಈ ಮೌನಕ್ಕೆ ಕಾರಣವೇನು? ಪ್ರತಿ ವರ್ಷ ಒಂದೇ ವರ್ಗದ ಜನ ಪ್ರಾಮಾಣಿಕವಾಗಿ ಟ್ಯಾಕ್ಸ್ ಕಟ್ತಾರೆ. ಟ್ಯಾಕ್ಸ್ ಕಟ್ಟೋರ ಸಂಖ್ಯೆಯನ್ನ ಜಾಸ್ತಿ ಮಾಡಿ ಎಲ್ಲರ ಮೇಲೂ ಈ ಹೊರೆಯನ್ನ ಹಂಚೋಕ್ಕೆ ಯಾಕೆ ಯಾವುದೇ ಪ್ಲಾನ್ ಇಲ್ಲ? ಇದು ನ್ಯಾಯವೇ? ಮತ್ತು ಬಹುಶಃ ಎಲ್ಲಕ್ಕಿಂತ ದೊಡ್ಡ ಪ್ರಶ್ನೆ ಇದು. ಪ್ರಾಮಾಣಿಕವಾಗಿ ತೆರಿಗೆ ಕಟ್ಟೋರು ದೇಶದ ಭಾರ ಹೊರ್ತಿರ್ತಿದ್ದಾರೆ. ಆದರೆ ವ್ಯವಸ್ಥೆಗೆ ಮೋಸ ಮಾಡೋರು, ನಗದು ವ್ಯವಹಾರದಲ್ಲೇ ಎಲ್ಲವನ್ನೂ ಮುಗಿಸೋರು ತಮ್ಮ ಜವಾಬ್ದಾರಿಯನ್ನ ಯಾವಾಗ ಹೊರ್ತಾರೆ? ಇದಕ್ಕೆ ಉತ್ತರ ಇದೆಯಾ? ಹಾಗಾಗಿ ಕೊನೆಯಲ್ಲಿ ಹೇಳೋದೇನೆಂದ್ರೆ, ಬಜೆಟ್ ಅಂದ್ರೆ ಕೇವಲ ಅಂಕಿ ಸಂಖ್ಯೆಗಳ ಒಂದು ಡಾಕ್ಯುಮೆಂಟ್ ಅಲ್ಲ. ಅದು ನಮ್ಮ ದೇಶದ ಆದ್ಯತೆಗಳನ್ನ, ನಮ್ಮ ಭವಿಷ್ಯದ ಕನಸುಗಳನ್ನ ಮತ್ತು ನಾವು ಪ್ರಜೆಗಳಾಗಿ ಕೇಳಲೇಬೇಕಾದ ಪ್ರಶ್ನೆಗಳನ್ನ ಪ್ರತಿಬಿಂಬಿಸುತ್ತೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಾವು ಕೂಡ ಈ ರಾಷ್ಟ್ರೀಯ ಚರ್ಚೆಯಲ್ಲಿ ಭಾಗವಹಿಸಬಹುದು. ಜಾಗೃತರಾಗಿರೋಣ.